ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಅಕ್ರಮವಾಗಿ ಸಾಗುವಾನಿ ಕಡಿತ, 4 ಬಂಧನ, ಪಿಕಪ್ ವಾಹನ ವಶಕ್ಕೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ 10ನೇ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ. ಶಿರಸಿಯಲ್ಲಿ ನಡೆದ ಬಾಲ ಆರೋಗ್ಯ ಮೇಳ, ಮಕ್ಕಳ ಉತ್ತಮ ಆರೋಗ್ಯವು ಉತ್ತಮ ಭವಿಷ್ಯವನ್ನು ರೂಪಿಸುತ್ತದೆ. ಶ್ರೀಮತಿ ಸರಸ್ವತಿ ಎನ್ ರವಿ. ಶಿರಸಿ ಜಾತ್ರೆಗೆ ಬಂದ ದುಡ್ಡಿನಲ್ಲಿ 1.5 ಕೋಟಿ ತಿಂದವರು ಯಾರು? ಪ್ರದೀಪ್ ಶೆಟ್ಟಿ ಲೋಕಲ್ ಆದರೆ ನಾನು ಇಂಟರ್ನ್ಯಾಷನಲ್. ಅನಂತಮೂರ್ತಿ ಹೆಗಡೆ. ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿಗೆ ಪಿಎಸ್ಐ ಬಿ ನಾಗಪ್ಪ ಆಯ್ಕೆ. ಕಾಂಗ್ರೆಸ್ ಮುಖಂಡರು ಸಂಸದರ ಕುರಿತು ಮಾತನಾಡುವುದು ಬಾಲಿಶತನದ ಹೇಳಿಕೆ. ಆನಂದ್ ಸಾಲೇರ್. ಡಾಕ್ಟರ್ ಜಗದೀಶ್ ಯಾಜಿ ಅವರಿಗೆ ರಾಜ್ಯ ಮಟ್ಟದ 2 ಪ್ರಮುಖ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸದಾ ಮೊದಲ ಆದ್ಯತೆ ನೀಡಬೇಕು. ಶಾಸಕ ದಿನಕರ್ ಶೆಟ್ಟಿ. ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಸನ್ಮಾನಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಶಿರಸಿ ಅರಣ್ಯ ವಲಯ ವ್ಯಾಪ್ತಿಯ ಸೋಮನಹಳ್ಳಿ ಗ್ರಾಮ ಸರ್ವೆ ನಂಬರ್ 8ರಲ್ಲಿ ಅಕ್ರಮವಾಗಿ ಸಾಗವಾನಿ ಮರ ಕಡಿದ ಹಿನ್ನೆಲೆಯಲ್ಲಿ ಶಿರಸಿ ವಲಯ ಅರಣ್ಯ ಇಲಾಖೆ 4 ಆರೋಪಿಗಳನ್ನು ಬಂಧಿಸಿದ ಘಟನೆ ಡಿಸೆಂಬರ್ 29ರಂದು ನಡೆದಿದೆ. ಅಣ್ಣಪ್ಪ ಪರಶುರಾಮ್ ಬಡಗಿ, ಸಾಕಿನ್ ಸೋಮನಹಳ್ಳಿ ಶಿರಸಿ ತಾಲೂಕು, ವಿನಾಯಕ್ ರಾಮ ದೇವಾಡಿಗ ಸಾಕಿನ್ ಗಿರಗಡ್ಡೆ ಸಿದ್ದಾಪುರ ತಾಲೂಕು, ರಾಮ ಗೋವಿಂದ್ ದೇವಾಡಿಗ ಗಿರಗಡ್ಡೆ ಮತ್ತು ನಾಗೇಂದ್ರ ಮಹಾದೇವ್ ದೇವಾಡಿಗ ಗಿರಗಡ್ಡೆ ಇವರುಗಳೇ ಬಂಧಿತ ಆರೋಪಿಗಳಾಗಿದ್ದಾರೆ. ಈ 4 2 ಸಾಗವಾನಿ ಮರಗಳನ್ನು ಕಡಿದು ನಾಟ ಪೇರಿಸಿಟ್ಟಿದ್ದಾರೆನ್ನಲಾಗುತ್ತಿದೆ. ಮಾಹಿತಿ ಪಡೆದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶಿರಸಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಆರೋಪಿಗಳನ್ನು ಬಂಧಿಸಿದ್ದಲ್ಲದೆ ಕೃತ್ಯಕ್ಕೆ ಬಳಸಿದ ಕೆಎ 31A 1184 ಮಹೀಂದ್ರ ಪಿಕಪ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ. ಕಾರ್ಯಾಚರಣೆಯಲ್ಲಿ ಡಿಆರ್ಎಫ್ಒ ಐಶ್ವರ್ಯ ವಿ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಶಿರಸಿ ಶಾಪಿಂಗ್ ಫೆಸ್ಟಿವಲ್, ಸುರಭಿ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ. ಪ್ರಪ್ರಥಮ ಬಾರಿಗೆ ಶಿರಸಿ ನಗರದಲ್ಲಿ ಹೊಸ ಡಿಸೈನ್ಗಳು ಬಂದಿರುತ್ತವೆ. ಭಾರತದಲ್ಲಿ ತಯಾರಾದ ವಸ್ತುಗಳ ಎಕ್ಸ್ಪೋ ಇಂದೇ ಸಂದರ್ಶಿಸಿರಿ. ಕರಕುಶಲ ಕೈಮಗ್ಗದ ವಸ್ತುಗಳನ್ನು ಕೊಳ್ಳಿರಿ. ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ಡಿಸೆಂಬರ್ 8ರಿಂದ ಜನವರಿ 14ರವರೆಗೆ ಮುಂಜಾನೆ 10:30ರಿಂದ ರಾತ್ರಿ 9:30ರವರೆಗೆ ಎಂಟ್ರಿ ಮತ್ತು ಪಾರ್ಕಿಂಗ್ ಫ್ರೀ ಆಗಿರುತ್ತದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ನಮ್ಮೊಂದಿಗೆ ಸಂಭ್ರಮಿಸಿ. ನಮ್ಮಲ್ಲಿ ಪುರುಷರಿಗೆ ಟಿ ಶರ್ಟ್ಗಳು, ಜೀನ್ಸ್ ಪ್ಯಾಂಟ್, ಫಾರ್ಮಲ್ಸ್ ಹಾಗೂ ಮಹಿಳೆಯರಿಗೆ ಸಾರಿ, ಚೂಡಿದಾರ್, ಕುರ್ತೀಸ್, ಲೆಗಿನ್ಸ್ ಇನ್ನೂ ಹಲವು ವಿನ್ಯಾಸದ ಉಡುಪುಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಅಷ್ಟೇ ಅಲ್ಲದೆ ಮ್ಯಾಟ್ಗಳು, ಗೃಹ ಬಳಕೆಯ ಎಲ್ಲ ತರಹದ ವಸ್ತುಗಳು ಲಭ್ಯವಿದ್ದು ಸರಿಸುಮಾರು 10,000ಕ್ಕೂ ಹೆಚ್ಚು ವಿಧದ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಲಭ್ಯವಿದ್ದು ಇಂದೇ ಭೇಟಿ ನೀಡಿ. ವಿಕಾಸಾಶ್ರಮ ಮೈದಾನ, ನಗರಸಭೆ ಪಕ್ಕ, ಅಶ್ವಿನಿ ಸರ್ಕಲ್, ಶಿರಸಿ. ಬೆಂಗಳೂರಿನಲ್ಲಿ ಮಾಜಿ ಸಚಿವರಾದ ಶಾಸಕ ಆರ್ ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ 10ನೇ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ಕಾವೇರಿ ನಿವಾಸದಲ್ಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಮಕ್ಕಳ ಮನೋದೈಹಿಕ ಆರೋಗ್ಯವು ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಮುಖ್ಯ ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ ಸರಸ್ವತಿ ಎನ್ ರವಿ ಹೇಳಿದರು. ಸ್ಕಾಡ್ವೇಸ್ ಹಾಗೂ ದೇಸಾಯಿ ಫೌಂಡೇಶನ್ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಎಚ್ಬಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಬಾಲ ಆರೋಗ್ಯ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸ್ಥೆಯು ಗ್ರಾಮೀಣ ಮಕ್ಕಳ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಬಾಲ ಆರೋಗ್ಯ ಮೇಳವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣೆ, ವೈಯಕ್ತಿಕ ಶುಚಿತ್ವ, ಮಾನಸಿಕ ಆರೋಗ್ಯಕ್ಕಾಗಿ ವಿವಿಧ ಮನರಂಜನಾ ಕ್ರೀಡಾ ಚಟುವಟಿಕೆಗಳೊಂದಿಗೆ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸುವ ಕಾರ್ಯಕ್ರಮವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ಭಟ್ ಸಂದರ್ಭೋಚಿತವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಶಾಲಾ ಎಸ್ಟಿಎಂಸಿ ಸದಸ್ಯರು ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ರಿತಿಕ್ ಉಪಸ್ಥಿತರಿದ್ದರು. ಸಂಸ್ಥೆಯ ಸಿಬ್ಬಂದಿ ಶ್ರೀ ಉಮೇಶ್ ಮರಾಠಿ ಆರಂಭದಲ್ಲಿ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಶಿರಸಿ ಮಾರಿಕಾಂಬಾ ಜಾತ್ರೆಗೆ 5 ಕೋಟಿ ಅನುದಾನ ಕೋರಿ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿ ಅದನ್ನು ಪುರಸ್ಕರಿಸಿ ಸಿಎಂ ಬಿಡುಗಡೆ ಮಾಡಿದ್ದಾರೆ ಎಂದು ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಃ ಶಾಸಕರು, ಅವರ ಆಪ್ತರು ಪ್ರಚಾರಪಡಿಸಿದ್ದರು. ಆದರೆ ಈಗ 3.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಎನ್ನುತ್ತಾರೆ.
ಹಾಗಾದರೆ ಉಳಿದ 1.5 ಕೋಟಿ ರೂಪಾಯಿ ತಿಂದವರು ಯಾರು ಎಂದು ಇಂದು ಶಿರಸಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅನಂತಮೂರ್ತಿ ಹೆಗಡೆ ಪ್ರಶ್ನಿಸಿದರು. ಅಲ್ಲದೆ ಶಿರಸಿ ಜಾತ್ರಾ ಉದ್ದೇಶಕ್ಕೆ ಹಣ ಬಂದಿದ್ದನ್ನು 3 ಕೋಟಿ ಸಿದ್ದಾಪುರ ತಾಲೂಕಿಗೆ ಖರ್ಚು ಮಾಡಲಾಗಿದೆ ಎಂದು ಹೇಳುತ್ತಾರೆ. ಹೀಗೆ ಖರ್ಚು ಮಾಡಬಹುದೇ ಎಂದು ಅವರು ಪ್ರಶ್ನಿಸಿದ್ದರಲ್ಲದೆ, ಇದು ಅಪ್ಪಟ ಸುಳ್ಳು. ಸಿದ್ದಾಪುರ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೆ ಬಂದಿದ್ದು ಬೇರೆ ಹಣ. ಹಾಗಾದರೆ ಜಾತ್ರೆಗೆ ಬಂದ ದುಡ್ಡು ಎಲ್ಲಿ ಹೋಯಿತು ಎಂದು ಅನಂತಮೂರ್ತಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ, ಇದನ್ನು ನಾನು ಪ್ರಶ್ನಿಸಿದರೆ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಶೆಟ್ಟಿ ನಾವು ಪಕ್ಕಾ ಲೋಕಲ್ ಎಂದು ಅಬ್ಬರಿಸಿರುತ್ತಾರೆ. ಅವರು ಲೋಕಲ್ ಆದರೆ ನಾನು ಪಕ್ಕಾ ಇಂಟರ್ನ್ಯಾಷನಲ್ ಎಂದು ಅನಂತಮೂರ್ತಿ ಹೆಗಡೆ ಹೇಳಿಕೊಂಡರು. ಈಗ ಅವ್ರು ಹೇಳ್ತಾರೆ ಏನಪ್ಪ ಅಂದ್ರೆ, ನಾವು ಅದನ್ನ ಜಾತ್ರೆಗೆ ಅಂತ 5 ಕೋಟಿ ಬಂದಿಲ್ಲ, ಅದು ಅನಂತಮೂರ್ತಿಗೆ ನಾಲೆಜ್ ಇಲ್ಲ, ಏನು ಜಾತ್ರೆಗೆ ಅದು ಬಂದು ಬರಲ್ಲ, ಯಾರೋ ಬೇರೆ ಹೆಸರು ಬರ್ತದೆ ಅಂತ. ಹೌದು ಸ್ವಾಮಿ, ಜಾತ್ರೆಗೆ ಅಂತ ನಿಮ್ಗೆ ನಾಲೆಜ್ ಇದೆ, ನನಗೆ ನಾಲೆಜ್ ಇದೆ. ಅದು ನಿಮ್ಗೆ ಗೊತ್ತಾ? ಯಾವ್ದು ಉಪಯೋಗಿಸ್ಬೇಕು, ಹೆಡ್ ಯಾವುದೇ ಇರಲಿ ಸ್ವಾಮಿ, ಯಾವ ಹೆಡ್ಡನೇ ಇರಲಿ, ಪರ್ಪಸ್ ಒಂದೇ ಇರ್ತಾರೆ. ಪರ್ಪಸ್ ಏನು? ಮಾರಿಕಾಂಬಾ ದೇವಿಯ ಜಾತ್ರೆಗೆ ಉಪಯೋಗಿಸೋದು, ಇದು ಪರ್ಪಸ್ ಅಲ್ಲ. ಆ ಪರ್ಪಸ್ ಎಲ್ಲ ಉಪಯೋಗಿಸಿದ್ದೀರಾ ನೀವು? ನೀವ್ ಹೇಳ್ತಾ ಇದ್ದೀರಾ ಅದು 3 ಕೋಟಿ ಸಿದ್ದಾಪುರ ಕೋಟೆ ನಾನು ಅಂತ ಹೇಳ್ತೀರಿ, 50 ಲಕ್ಷ ರೂಪಾಯಿ ಗಣೇಶನ ಯಾರೋ ಬಾಲ್ ಕೊಡ್ತೇನೆ ಅಂತ ಹೇಳ್ತೀರಿ. ಏನ್ ಜೋಕ್ ಮಾಡ್ತೀರಾ ಪತ್ರಿಕಾಗೋಷ್ಠಿ ಬಂದು? ನೀವು ಯಾವ ಹೆಡ್ಗಳ ಹಣ ಬರಲಿ, ಹಣ ನಿಜವಾಗಿ ಬಂದಿದೆ ಅಂತಂದ್ರೆ ಅದೇ ಪರ್ಪಸ್ ಉಪಯೋಗಿಸ್ಬೇಕು. ಮೂಲಭೂತ ಸೌಕರ್ಯ ಏನು, ಅದಕ್ಕೆ LLB ಮಾಡ್ಬೇಕು. ತಾವು LLB ಮಾಡಿದ್ದೀರಿ, ಇದಕ್ಕೆ LLB ಮಾಡ್ಬೇಕು ಅಂತಿಲ್ಲ. 1ನೇ ಕ್ಲಾಸ್ ಮಗು ಗೊತ್ತಾಗತ್ತೆ. ಜಾತ್ರೆಗೆ ಬರೋ ಭಕ್ತರಿಗೆ ಮೂಲಭೂತ ಸೌಕರ್ಯ ಏನು ನಿಮ್ಗೆ ಗೊತ್ತಾಗಲ್ವಾ? ಜಾತ್ರೆಗೆ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಶೌಚಾಲಯ, ರೂಮ್ ಇರ್ಬೋದು, ಅಥವಾ ಅಕ್ಕಪಕ್ಕ ರಸ್ತೆಗಳಿರ್ಬೋದು. ಈ ರೀತಿ ಇದನ್ನು ಉಪಯೋಗಿಸೋದು ಬಿಟ್ಟು ನೀವು ಸಿದ್ದಾಪುರ 3 ಕೋಟಿ ಕೊಡಿ. ನೀವು ಯಾರಿಗೆ ಸಿದ್ದಾಪುರ 3 ಕೋಟಿ ಕೊಡ್ಲಿಕ್ಕೆ? ಸಿದ್ದಾಪುರ 3 ಕೋಟಿ ಕೊಡ್ಲಿಕ್ಕೆ ಬೇರೆ ಬೇರೆ ಹೇಳಿದೆ, ಅಲ್ಲಿ ಪಟ್ಟಣ ಪಂಚಾಯತಿ ಹಣ ಬರುತ್ತೆ. ಅದು ಸಂಪೂರ್ಣ ಸುಳ್ಳು. ಅದನ್ನು ನಿಲ್ಲಿಸ್ತೇನೆ ನಾನು, ಅದಕ್ಕೂ ನನ್ನ ಪ್ರೂಫ್ ಇದೆ. ಸಿದ್ದಾಪುರ ಕೋಟಿಗೆ ಹಣವೇ ಅಲ್ಲ, 5 ಕೋಟಿ ರೂಪಾಯಿ ಬಂದೇ ಇಲ್ಲ. ಫಸ್ಟ್ ಆಫ್ ಆಲ್ ಮೊನ್ನೆ ಹೇಳಿದ್ದು ಹಸಿ ಸುಳ್ಳು, ಅಷ್ಟ್ರ ಲಾಭ. ಸಿದ್ದಾಪುರ ನೋಡಿ, ನಾನು ಕೋಯಂಬೆ ಕಡೆಗೆ ಬರ್ತೇನೆ. ಕರಾವಳಿ ಮುಂಚೆ ಅವರು ಬಂದಿದೆ, ಏನಂತ 13/5/2025 ಒಂದು ವರದಿ ಆಯ್ತಾ? ಶಾಸಕ ಭೀಮಣ್ಣ ಅಭಿವೃದ್ಧಿ ಭೀಮಪುರಕ್ಕೆ ಸಿದ್ದಾಪುರ ಆಡಳಿತ ಪಟ್ಟಣ ಪಂಚಾಯತ್ ಸದಸ್ಯ ಮುಲಾಕಾತ ಅಂತಿದೆ. ಅವ್ರು ಲಕ್ಷ ಹಾಕಿದ್ದಿಲ್ಲ, ಕೆಲಸ ಮಾಡಿ ಲಕ್ಷ ಹಾಕಿದ್ದಾರೆ. ಯಾವ ಹಾಕಿದ್ದಾರೆ ಗೊತ್ತಾ? 3 ಕೋಟಿ ಬಂದಿದೆ ಅಂತ ಹೇಳಿ. ದಿನಾಂಕ 13/5/2025 ಅಂದ್ರೆ ಈ ವರ್ಷ 13 ಮೇ 13ಕ್ಕೆ ಹಾಕಿರೋದು. ಸಿದ್ದಾಪುರಕ್ಕೆ 3 ಕೋಟಿ ಬಂದಿರೋದು ಈ ಏಪ್ರಿಲ್ ಮೇದಲ್ಲಿ, ಹೋದಷ್ಟು ಜಾಸ್ತಿ ಟೈಮಲ್ಲಿ ಅಲ್ಲ. ಆಯ್ತಾ? ಲಕ್ಷ ಹಾಕಿದ್ದಿದೆ, 3 ಕೋಟಿ ಬಂದಿದೆ ಅಂತ ಹೇಳಿ. ಒಂದೇ ಅಮೌಂಟ್ ಬಂದಿರೋದು ಸಿದ್ದಾಪುರಕ್ಕೆ, ಅದು ಈ ವರ್ಷ ಬಂದಿರೋದು, ಹೋದಷ್ಟು ಬಂದಿದ್ದಲ್ಲ. ನೋಡಿ ಸ್ವಾಮಿ ಪ್ರದೀಪ್ ಶೆಟ್ಟರೆ, ನಾನು ಏನೋ ಹೇಳ್ತೇನೆ, ಸುಳ್ಳಿಗೆ ಕ್ಷಮೆ ಇದೆ. ಹೌದಪ್ಪ, ದುಡ್ಡು ಬಂದಿಲ್ಲ ಒಪ್ಕೊಳ್ಳಿ, ಸುಳ್ಳಿಗೆ ಕ್ಷಮೆ. ಅದಕ್ಕೆ ಈ ತರ ವಂಚನೆ, ದೇವರಿಗೆ 5 ಕೋಟಿ ಬಂದಿದೆ ಅಂತ ಹೇಳಿ ಆ 5 ಕೋಟಿ ರೂಪಾಯಿ ಬಂದಿಲ್ಲ, 1.5 ಕೋಟಿ ರೂಪಾಯಿ ಅಲ್ಲೇನೋ ಕಳೆದೋಯ್ತು, ವರ್ಷ ಮೇಲೆ ಬರ್ಬೇಕು, ಬೆಂಗಳೂರಿಂದ ದಶಕಗಳ ಕಾಲದಿಂದ ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ನಿಷ್ಠೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಮುಖ್ಯಮಂತ್ರಿ ಪದಕ ವಿಜೇತರೂ ಆಗಿರುವ ಶಿರಸಿಯ ನಗರ ಠಾಣೆಯ PSI ನಾಗಪ್ಪ ಬಿ ಅವರು ಕರ್ನಾಟಕ ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ನಾಗಪ್ಪ ಅವರ ಸಾಹಿತ್ಯ ಹಾಗೂ ಸಮಾಜ ಸೇವೆ ಗುರುತಿಸಿ ಕರ್ನಾಟಕ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೆಯಲಿರುವ ಸಾಧಕರ ಸಮಾಗಮ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಬದುಕಿನೊಂದಿಗೆ ಸಾಧಕರ ಜೀವನವು ಕತ್ತಲೆಯಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ಕುಟುಂಬ ಮತ್ತು ಸಮಾಜದೊಂದಿಗೆ ಹೋರಾಟ ಮಾಡುವ ಜೊತೆಗೆ ಸೇವಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಸುಲಭವಲ್ಲ. ಆದರೂ ಎಲ್ಲವನ್ನ ಮೆಟ್ಟಿ ನಿಂತು ಸಾಧಿಸುವ ಛಲ ತೋರಿದ ನಿಮ್ಮ ಧೈರ್ಯ ಮತ್ತು ಆತ್ಮಾಭಿಮಾನಕ್ಕೆ ಈ ನಾಡು ಧನ್ಯ. ನಿಮ್ಮಂಥ ಸಾಧಕರನ್ನ ಗೌರವಿಸುವುದು ಮತ್ತು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಕಳೆಯುವುದೇ ನಮ್ಮ ಸೌಭಾಗ್ಯ ಎನ್ನಬಹುದು ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ನಾಗಪ್ಪ ಅವರಿಗೆ ಪ್ರಶಂಸನೀಯವಾಗಿ ಪತ್ರ ಬರೆಯಲಾಗಿದೆ. ಸಾಧಕರ ಸಮಾಗಮ ಕಾರ್ಯಕ್ರಮವು ಬೆಂಗಳೂರಿನ ನಾಗರಬಾವಿಯ ಕಾಲಾ ಗ್ರಾಮದಲ್ಲಿ ಜನವರಿ 13ರಂದು ಸಂಜೆ 4 ಗಂಟೆಗೆ ಜರುಗಲಿದ್ದು, ಇದೊಂದು ರಾಜ್ಯಮಟ್ಟದ ಕಾರ್ಯಕ್ರಮವಾಗಿದೆ. ಇನ್ನು ಈ ಹಿಂದೆಯೂ ನಾಗಪ್ಪ ಅವರು ಸಾಹಿತ್ಯಕ್ಕಾಗಿ ಅನೇಕ ಗೌರವ ಸ್ವೀಕರಿಸಿದ್ದಾರೆ.
ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಬೇಡ್ತಿ ವರದಾ ನದಿ ಜೋಡಣೆ ಕುರಿತಾದ ಮಾನ್ಯ ಸಂಸದರು, ನಮ್ಮ ನೆಚ್ಚಿನ ನಾಯಕರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೇಳಿಕೆಗೆ ನಾವು ಸದಾ ಅವರೊಂದಿಗೆ ಇದ್ದು ಬೆಂಬಲ ಸೂಚಿಸುತ್ತೇವೆ. ಈ ನದಿ ಜೋಡಣೆಯಿಂದ ಪಶ್ಚಿಮ ಘಟ್ಟದ ರೈತ ಬಾಂಧವರಿಗೆ ಹಾಗೂ ಆ ಭಾಗದ ನಾಗರಿಕರಿಗೆ ಮತ್ತು ಪರಿಸರಕ್ಕೆ ತುಂಬಾ ಹಾನಿಯುಂಟಾಗಿರುವುದರಿಂದ ಈ ಯೋಜನೆಯ ಕುರಿತಂತೆ ಈಗಾಗಲೇ ಸಂಸದರು ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸಿರುತ್ತಾರೆ ಹಾಗೂ ಈ ಯೋಜನೆ ವಿರುದ್ಧವಾಗಿ ನಡೆಯುತ್ತಿರುವ ಜನಾಂದೋಲನಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿರುತ್ತಾರೆ. ಆದರೆ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಂಸದರ ಬಗ್ಗೆ ಮಾತನಾಡಿರುವುದು ನಿಜಕ್ಕೂ ಆಶ್ಚರ್ಯವಾಗಿದೆ. ಇದು ಬಾಲಿಶತನದ ಹೇಳಿಕೆ. ಕಾಂಗ್ರೆಸ್ ಸಂಸದರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಹಾಗೂ ಅವರ ದ್ವಂದ್ವ ನೀತಿಯನ್ನು ನಾನು ಖಂಡಿಸುತ್ತೇನೆ. ಸಂಸದರು ಹೇಳಿದ ಹಾಗೆ ಯಾವುದೇ ನದಿ ಜೋಡಣೆ ಯೋಜನೆಗೆ ಆಯಾ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ ನಂತರವೇ ಕೇಂದ್ರ ಸರ್ಕಾರ ಅನುಮೋದನೆ ನೀಡುತ್ತದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿವಾಳಿ ಹಂತದಲ್ಲಿದ್ದು ಕೇವಲ ಕೇಂದ್ರದ ಹಣಕ್ಕಾಗಿ ಪರಿಸರ ಮತ್ತು ರೈತರ ಬದುಕಿಗೆ ಕೊಳ್ಳಿ ಇಡುವ ಪ್ರಯತ್ನಿಸುತ್ತಿದೆ ಎಂದು ಅನುಮಾನ ಕಾಡುತ್ತಿದೆ. ಇದಕ್ಕೆ ರಾಜ್ಯ ಜಲಸಂಪನ್ಮೂಲ ಸಚಿವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಾಕ್ಷಿಯಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿ ಡಿಕೆಶಿ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ ಮಾಡುವುದು ನಿಶ್ಚಿತ ಎಂದು ಹೇಳುವಾಗ ಉಸಿರೆತ್ತದ ಇಲ್ಲಿನ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಮತ್ತು ಕಾಂಗ್ರೆಸ್ಸಿನ ಪ್ರಮುಖರು ಈಗ ಯೋಜನೆಗೆ ವಿರೋಧದ ಹೇಳಿಕೆ ನೀಡುತ್ತಿರುವುದು ಅವರ ದ್ವಂದ್ವ ನಿಲುವು ಹಾಗೂ ಡೋಂಗಿತನದ ನಿದರ್ಶನವಾಗಿದೆ. ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ಸೊಕಾಸುಮ್ಮನೆ ಮಾನ್ಯ ಸಂಸದರ ಹಾಗೂ ಕೇಂದ್ರ ಸರ್ಕಾರದ ಬಗ್ಗೆ ಜನರಲ್ಲಿ ತಪ್ಪು ಭಾವನೆ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಮುಖಂಡರು ಜನರ ಮುಂದೆ ಯೋಜನೆಗೆ ವಿರೋಧದ ನಾಟಕವಾಡುತ್ತಾ ಸರ್ಕಾರದ ಸಚಿವರ ನಿಲುವಿಗೆ ಬೆಂಬಲ ಸೂಚಿಸುತ್ತಿರುವುದು ಈ ಭಾಗದ ಜನರಿಗೆ ಮತ್ತು ರೈತ ಬಾಂಧವರಿಗೆ ಎಸಗುತ್ತಿರುವ ಮೋಸವಾಗಿದೆ. ಕಾಂಗ್ರೆಸ್ಸಿಗರು ಮಗುವನ್ನು ಚೂಟಿ ನಂತರ ಸಮಾಧಾನಪಡಿಸುವ ತಂತ್ರವನ್ನು ಕೈಬಿಡಬೇಕು. ಪರಿಸರ ಹಾಗೂ ರೈತರ ಬಗ್ಗೆ ತಮಗೆ ನಿಜವಾದ ಕಾಳಜಿ ಇದ್ದರೆ ಈ ಯೋಜನೆಯನ್ನು ವಿರೋಧಿಸಲಿ. ಜಿಲ್ಲೆಯ ಜೊತೆಗೆ ಹಾಗೂ ರೈತರು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ಸಿಗರು ಜಿಲ್ಲೆಯ ಜನರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸುತ್ತೇನೆ. ಪರಿಸರ ಮತ್ತು ರೈತರ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ಹಾಗೂ ಮಾನ್ಯ ಸಂಸದರ ಜೊತೆ ಜಿಲ್ಲೆಯ ಕಾರ್ಯಕರ್ತರು ಸದಾ ಬೆಂಬಲಕ್ಕಿರುತ್ತಿದ್ದೇವೆ ಎಂದು ಶಿರಸಿನಗರ ಮಂಡಳದ ಅಧ್ಯಕ್ಷರಾದ ಆನಂದ್ ಸಾಲೇರ್ ಹೇಳಿದ್ದಾರೆ. ಶಿಸ್ತುಬದ್ಧ ಚಿಕಿತ್ಸೆಯ ಮೂಲಕ ಗಮನ ಸೆಳೆದಿರುವ ನಗರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಜಗದೀಶ್ ಯಾಜಿ ಅವರಿಗೆ ರಾಜ್ಯಮಟ್ಟದ 2 ಪ್ರಮುಖ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಡಾಕ್ಟರ್ ಯಾಜಿ ಅವರಿಗೆ ವಿಶ್ವ ಆಯುರ್ವೇದ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಗಿರಿಧರ್ ಕಜೆ, ಡಾಕ್ಟರ್ ಪ್ರಕಾಶ್ ಹೆಗಡೆ, ಡಾಕ್ಟರ್ ಅರುಣ್ ಚೌಗುಲೆ, ಡಾಕ್ಟರ್ ರಂಗೀಶ್, ಡಾಕ್ಟರ್ ಶ್ರೀಧರ್ ನೀಡಿದರು. ಇದೇ ವೇಳೆ ಡಾಕ್ಟರ್ ಯಾಜಿ ಅವರು ಪಂಚಕರ್ಮ ಚಿಕಿತ್ಸೆ ಮಹತ್ವ ವಿವರಿಸಿದ್ದಾರೆ. ಅದೇ ರೀತಿ ಮೈಸೂರಿನಲ್ಲಿ ನಡೆದ CCARD ಸಮ್ಮೇಳನದಲ್ಲಿ ಡಾಕ್ಟರ್ ಯಾಜಿ ಅವರಿಗೆ ಕಾವೇರಿ ವೈದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಮೈಸೂರು ಶಾಸಕ TS ನಾಗೇಶ್, ಡಾಕ್ಟರ್ ಪ್ರಸನ್ನರಾವ್ ಮತ್ತಿತರರು ಗೌರವಿಸಿದರು. ದಾವಣಗೆರೆ ಜಿಲ್ಲೆ ಕಾಡಜ್ಜಿಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸಿ ಕಾರವಾರದ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿ 2011ರಿಂದ ಶಿರಸಿಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯ ಮಾಡಿದ್ದಾರೆ. 2016ರಿಂದ 2018 ಬೈರುಂಬೆ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸದಾ ಮೊದಲ ಆದ್ಯತೆ ನೀಡಬೇಕು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಕೇರಿಕುಮಠ ಇಲ್ಲಿ ನಡೆದ 2025-26ನೇ ಸಾಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು. ಅಲ್ಲದೆ ದೇಶ ಸೇವೆಯಲ್ಲಿ ತೊಡಗಿರುವ ಸೈನಿಕರ ಸಾಧನೆ ಯುವ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಅದಕ್ಕಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸದಾ ಮೊದಲ ಆದ್ಯತೆ ನೀಡಬೇಕು ಎಂಬುದು ನನ್ನ ದೃಢ ನಿಲುವು ಎಂದು ಹೇಳಿದರು. ಮತ್ತು ನಿಯಮಿತವಾಗಿ ನನ್ನ ಕ್ಷೇತ್ರದ ಕಾಲೇಜುಗಳು ಮತ್ತು ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಕರೊಂದಿಗೆ ಚರ್ಚಿಸಿ ಶಿಕ್ಷಣದ ಗುಣಮಟ್ಟ ಹಾಗೂ ಸಂಸ್ಥೆಗಳ ಅಭಿವೃದ್ಧಿ ಕುರಿತು ಸಂವಾದ ನಡೆಸುತ್ತೇನೆ ಎಂದರು. ಭವಿಷ್ಯದ ನಾಗರಿಕರನ್ನು ರೂಪಿಸುವ ಶಿಕ್ಷಣ ಸಂಸ್ಥೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡುತ್ತಾ ವಿದ್ಯಾರ್ಥಿಗಳು ಶಿಸ್ತು, ಪರಿಶ್ರಮ ಮತ್ತು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಈ ವಿಶೇಷ ಸಂದರ್ಭದಲ್ಲಿ ತಾಲೂಕಿನವರೇ ಆದ ಕಮಾಂಡರ್ ಕೆ ಅನಂತರಾಜ್, ಆಫೀಸರ್ ಇನ್ಚಾರ್ಜ್ ಆಫ್ ಕಮ್ಯುನಿಕೇಷನ್, ಕರ್ನಾಟಕ ನೆವಲ್ ಏರಿಯಾ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಮಾಜ ನಮಗೆಲ್ಲ ಸಾಕಷ್ಟು ಕೊಟ್ಟಿದ್ದು ಸಮಾಜದ ಋಣದಲ್ಲಿ ಬದುಕುತ್ತಿದ್ದೇವೆ. ಮರಳಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಮೂಲಕ
ಆದರ್ಶಪ್ರಾಯರಾಗಬೇಕಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಇಲ್ಲಿನ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ತಾಲೂಕಾ ಮಟ್ಟದ ಮೆಟ್ರಿಕ್ ಪೂರ್ವ ಮತ್ತು ನಂತರದ ವಸತಿ ನಿಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಹೀಗೆ ಬೇರೆ ಬೇರೆ ಇಲಾಖೆಗಳಡಿ ನಡೆಯುತ್ತಿರುವ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ 1 ಲಕ್ಷ ರೂಪಾಯಿವರೆಗೆ ವ್ಯಯಿಸಿ ಉತ್ತಮ ನೀಡುತ್ತಿದೆ. ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಅವಕಾಶದಿಂದ ವಂಚಿತರಾಗಿದ್ದಾರೆ. ಅವಕಾಶ ಸದ್ಬಳಕೆ ಮಾಡಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕಿದೆ. ಭವಿಷ್ಯ ರೂಪಿಸಿಕೊಂಡ ಬಳಿಕ ಉಳಿದವರಿಗೆ ನೆರವಾಗಲು ಸಹಾಯ ಹಸ್ತ ಚಾಚಿದರೆ ಬದುಕಿಗೆ ಅರ್ಥ ಬರಲಿದೆ ಎಂದು ಹೇಳಿದ ಅವರು, ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ. 9 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮಾದರಿಯ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಿ ದ್ವಿತೀಯ ಪಿಯುಸಿವರೆಗೆ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಲಾಗಿದೆ. 3 ಶಾಲೆಗಳು ಪ್ರೌಢಶಾಲೆಗಳಾಗಿ ಮೇಲ್ದರ್ಜೆಗೇರಿವೆ. ವಸತಿ ಶಾಲೆ, ವಸತಿ ನಿಲಯಗಳ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ತಹಶೀಲ್ದಾರ್ ರೇಣುಕಾ ಎಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅಂಕಗಳಿಗೆ ಸಾಧನೆಯ ಮಾನದಂಡವಾಗಿ ಬದಲಾಗಿದೆ. ಈ ಸಾಧನೆಯನ್ನು ಅಂಕಗಳಿಕೆಯಲ್ಲಿ ಅಳೆಯದೆ ಮಕ್ಕಳ ಒಟ್ಟಾರೆ ಬೌದ್ಧಿಕ ವಿಕಸನಕ್ಕೆ ಶಿಕ್ಷಕರು ವಿಶೇಷ ಗಮನ ಹರಿಸುವ ಅಗತ್ಯವಿದೆ. ಹೆಚ್ಚು ಅಂಕಗಳಿಕೆಯ ಒತ್ತಡ ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿದೆ. ಅಂಕ ಪಡೆಯುವಂತೆ ಮನೆಯಲ್ಲಿ ಪೋಷಕರು, ಶಾಲೆಗಳಲ್ಲಿ ಶಿಕ್ಷಕರು ಒತ್ತಡ ಹೇರುತ್ತಿರುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯ ಕುರಿತು ಅನಗತ್ಯ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಮಾತ್ರವಲ್ಲದೆ ಪರೀಕ್ಷೆಗಳಲ್ಲಿ ಕಳಪೆ ಸಾಧನೆ ಮೂಲಕ ನಿರೀಕ್ಷೆಗಳನ್ನು ಹುಸಿಗೊಳಿಸುತ್ತಿದ್ದಾರೆ. ಒತ್ತಡ, ಆತಂಕಕ್ಕೆ ಒಳಗಾಗದೆ ಸಾಧನೆ ಮೆರೆಯಲು ವಿದ್ಯಾರ್ಥಿಗಳು ಶ್ರಮಿಸಬೇಕಿದೆ ಎಂದರು. ಬಿಇಒ ಆರ್.ವಿ. ಚೆನ್ನಿಕಟ್ಟಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಂಗಮ್ಮ ಹಿರೇಮಠ್, ಸಿಡಿಪಿಒ ರಾಮು ಬೈಲಸೀಮಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಗಿರೀಶ್ ಮುಡಿಯಮ್ಮನವರ್, ಮೊಹಮ್ಮದ್ ಗೌಸ್ ನದಾಫ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಗುರುನಾಥ್ ಗವಾಣಿಕರ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಹಾಗೂ ಕ್ರೀಡೆಯಲ್ಲಿ ಸಾಧನೆ ತೋರಿದ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಸನ್ಮಾನಿಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.